ಜೈ ಹಿಂದ್. SSC MTS 2024ರ ವೇಕೆನ್ಸಿಗಳಿಗೆ ಬಹಳಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ. ಇದೊಂದು ವಿಶೇಷವಾಗಿರುವಂತಹ ವೇಕೆನ್ಸಿ ಜಾಬ್ ಆಗಿರ್ತೈತಿ. ಇದರಲ್ಲಿ ಯಾವುದೇ ರೀತಿ ಇರುವಂತಹ ನಿಮಗೆ ಹೈಟ್ ಇರ್ತಕ್ಕಂಥದ್ದು ಬೇಕಾಗಿರೋದಿಲ್ಲ. ಯಾವುದೇ ರೀತಿ ಇರ್ತಕ್ಕಂತಹ ವೇಟ್ ಇರ್ತಕ್ಕಂಥದ್ದು ಬೇಕಾಗಿರೋದಿಲ್ಲ. ಸೊ ಎಲ್ಲರೂ ಕೂಡ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು ಎಲ್ಲರೂ ಕೂಡ ಇರ್ತಕ್ಕಂಥದ್ದು ಅಪ್ಲಿಕೇಶನನ್ನು ಇದಕ್ಕೆ ಸಲ್ಲಿಸಬಹುದಾಗಿರುವಂತಹ ಒಂದು ಜಾಬ್ ಆಗಿದೆ ಇದು. ಸೊ ಬಹಳ ಈಸಿಯಾಗಲೂ ಕೂಡ ನಿಮಗೆ ಸಿಗುವಂತಹ ಒಂದು ಜಾಬ್ SSC MTS ಆಗಿದೆ. ಸೊ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ SSC MTS ಕಾಲ್ ಫಾರ್ಮ್ ಇರ್ತಕ್ಕಂಥದ್ದು 7 ಮೇಗೆ ಆಗುತ್ತೆ ಅಂತೇಳಿ SSCಯ ಕ್ಯಾಲೆಂಡರ್ದಲ್ಲಿ ಅನೌನ್ಸ್ ಇರ್ತಕ್ಕಂಥದ್ದು ಮಾಡಿದ್ರು. ಆದರೆ ಇನ್ನೂವರೆಗೂ ಕೂಡ 16 ಮೇ ಆಯಿತು ಇವತ್ತು ಡೇಟ್. ಇನ್ನೂವರೆಗೂ ಕೂಡ SSC MTS ಕಾಲ್ ಫಾರ್ಮ್ ಇರ್ತಕ್ಕಂಥದ್ದು ಇನ್ನೂವರೆಗೂ ಆಗಿಲ್ಲ. ಸೊ ಯಾಕೆ ಆಗಿಲ್ಲ ಅದ್ರ ಬಗ್ಗೆ ಇರ್ತಕ್ಕಂಥದ್ದು ನೋಡೋಣ. ಅದ್ರ ಜೊತೆಗೆ ಯಾವಾಗ ಅಪ್ಲಿಕೇಶನ್ ಫಾರ್ಮ್ಸ್ಗಳು ಬರ್ತಾವೆ, ಆಮೇಲೆ ಯಾವಾಗ SSC MTS ಎಕ್ಸಾಮ್ ಆಗಿರ್ತೈತಿ, ಸಂಪೂರ್ಣ ಮಾಹಿತಿ ಇರ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಯಾರು ಬಹಳ ಬೇಗನೆ ಇರ್ತಕ್ಕಂಥದ್ದು ಜಾಬ್ ಪಡ್ಕೋಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ ಈ SSC MTS ಎಕ್ಸಾಮ್ಗೆ ತಯಾರಿಯನ್ನು ನಡೆಸ್ರಿ. ಯಾರು ತಯಾರಿಯನ್ನು ನಡೆಸಬಹುದು, ಇದಕ್ಕೆ ಏಜ್ ಲಿಮಿಟ್ ಏನಿದೆ, ಕ್ವಾಲಿಫಿಕೇಶನ್ ಏನಿದೆ, ಎಷ್ಟು ಶೈಕ್ಷಣಿಕ ವಿದ್ಯಾರ್ಹತೆ ಬೇಕಾಗಿರ್ತೈತಿ, ಅದರ ಜೊತೆಗೆ ಮತ್ತೆ ಏನೆಲ್ಲ ಕ್ರೈಟೇರಿಯಾಸ್ಗಳಿರ್ತವೆ ಅದೆಲ್ಲ ಇರ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಎಕ್ಸಾಮ್ ಯಾವ ರೀತಿ ಇರ್ತೈತಿ, ಸೊ ಏನು ಓದಬೇಕು, ಹೇಗೆ ಮಾಡಬೇಕು, ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಈ ಒಂದು ಜಾಬ್ ಇರ್ತಕ್ಕಂಥದ್ದು ನಿಮಗೆ ವಿದಿನ್ 6 ಮಂತ್ ಅಂತಂದರೆ 6 ತಿಂಗಳ ಒಳಗಡೆನೆ ನೀವು ಇರ್ತಕ್ಕಂಥದ್ದು ಗೋರ್ಮೆಂಟ್ ಜಾಬ್, ಅದು ಕೂಡ ಸೆಂಟ್ರಲ್ ಗೋರ್ಮೆಂಟದ ಜಾಬ್ಗೆ ಸೇರ್ಕೋಬಹುದು ಈ SSC MTS ಎಕ್ಸಾಮನ್ನು ಕ್ಲಿಯರ್ ಮಾಡಿಕೊಂಡು. ಸೊ ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡದೆ. ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗೆ ನೋಟಿಫಿಕೇಶನನ್ನು ಪಡೆಯಲು. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ ಇದೆ, ನಮ್ಮ ಹಿಟ್ ವಿತ್ ಮಾಸ್ ಅಂತೇಳಿ. ಸೊ ಆ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ರಿ. ಅಲ್ಲಿ ಯಾವುದೇ ರೀತಿ ಇರ್ತಕ್ಕಂತಹ SSC ದಿಂದ ಆಗಿರಬಹುದು, ಅದರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ದು ಯಾವುದೇ ಜಾಬ್ ನೋಟಿಫಿಕೇಶನ್ ಆಗಿರಬಹುದು, ಅದರ ಜೊತೆಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ದು ಯಾವುದೇ ರೀತಿ ಇರುವಂತಹ ಜಾಬ್ದು ಇನ್ಫಾರ್ಮೇಷನ್ನು, ಕಾಲ್ ಫಾರ್ಮ್ ಇನ್ಫಾರ್ಮೇಷನ್ನು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈಗಲೇ ಹೋಗಿ ಅಲ್ಲಿ ನೀವು ನಮ್ಮ ಹಿಟ್ ವಿತ್ ಮಾಸ್ ಅನ್ನುವಂಥ ಟೆಲಿಗ್ರಾಮ್ ಗ್ರೂಪ್ಗೆ ಕೂಡ ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ ನಮ್ಮದು ಇಲ್ಲ ಅಂತ ಅನ್ನುವಂಥವ್ರಿಗೆ ನಮ್ಮ ಒಂದು ಹಿಟ್ ವಿತ್ ಮಾಸ್ ಆಫೀಸಿಯಲ್ ಅಂಥೇಳಿ ಒಂದು ವಾಟ್ಸ್ಯಾಪ್ ಚಾನೆಲ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಸೊ ಆ ವಾಟ್ಸ್ಯಾಪ್ ಚಾನೆಲ್ಗೂ ಕೂಡ ನೀವು ಸೇರ್ಕೋಬಹುದು. ಅದರ ಲಿಂಕ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನೀಡೇನೆ. ಸೊ ಹಾಗಾದರೆ ಬನ್ನಿ SSC MTS ಬಗ್ಗೆ ನಾವು ಒಂದೊಂದಾಗಿ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ, ಏನೆಲ್ಲ ಇದರಲ್ಲಿ ಇರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ SSC MTS ಇರ್ತಕ್ಕಂಥದ್ದು ಹೋದ ವರ್ಷದಿಂದ SSC MTS ಮತ್ತು ಹವಾಲ್ದಾರ್ 2 ಪೋಸ್ಟ್ಗಳನ್ನು ಸೇರಿಸಿ ಕಾಲ್ ಫಾರ್ಮ್ ಇರ್ತಕ್ಕಂಥದ್ದು ಮಾಡ್ತಾ ಹೋಗ್ತಾ ಇದ್ದಾರೆ. ಆಮೇಲೆ ಹೋದ ವರ್ಷದಿಂದಲೇ ಎಕ್ಸಾಮ್ ಇರ್ತಕ್ಕಂಥದ್ದು ನಮ್ಮ ಕನ್ನಡ ಭಾಷೆಯಲ್ಲಿಯೂ ಕೂಡ ನಡೀತಾ ಇದೆ. ಇದು ಸೆಂಟ್ರಲ್ ಗೋರ್ಮೆಂಟದ ಒಂದು ಜಾಬ್ ಆಗಿದ್ರೂ ಕೂಡ ಎಕ್ಸಾಮನ್ನು ನೀವು ಕನ್ನಡ ಭಾಷೆಯಲ್ಲಿ ಕನ್ನಡದಲ್ಲಿ ಎಕ್ಸಾಮನ್ನು ಕೊಡಬಹುದು. ಇದು ನಿಮಗೆ ಗೊತ್ತಿರಲಿ. ಓಕೆ, ಕನ್ನಡದಲ್ಲಿ ಕೂಡ ನೀವು ಎಕ್ಸಾಮನ್ನು ಬರಿಬಹುದು SSC MTS. ಇದಾದ್ಮೇಲೆ ಕ್ವಾಲಿಫಿಕೇಶನ್ ಏನಿರ್ತೈತಿ, ನೀವು ಎಷ್ಟು ಶಾಲೆ ಕಲ್ತಿರ್ಬೇಕು ಅಂತಂದರೆ, ನೀವು 10th ಆಗಿತ್ತು ಅಂತಂದರೆ 10th ಪಾಸ್ ಆಗಿದ್ದರೆ ಸಾಕು. ನೀವು ಇದಕ್ಕೆ ಮೇಲ್ ಮತ್ತು ಫಿಮೇಲ್ ಅಂತಂದರೆ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಕೂಡ, ಹುಡುಗರು ಹುಡುಗಿಯರು ಇಬ್ಬರೂ ಕೂಡ ಏನು ಮಾಡ್ಬೋದು, ಈ ಒಂದು MTS ಮತ್ತು ಹವಾಲ್ದಾರ್ಗೆ ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿದೆ. 10th ಆಗಿದ್ದರೆ ಸಾಕು. ಇದಾದ್ಮೇಲೆ ಏಜ್ ಲಿಮಿಟ್ ಎಷ್ಟು ಇದೆ ಅಂತಂದರೆ, ಏಜ್ ಲಿಮಿಟ್ ಎಷ್ಟು ಅಂತಂದರೆ ಇದಕ್ಕೆ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ 18ರಿಂದ 25 ವರ್ಷ ಒಳಗಡೆ ನೀವು ಇರಬೇಕಾಗುತ್ತೆ. ಇದು ಏನು ಅಂತಂದ್ರೆ ಜನರಲ್ ಕ್ಯಾಟಗರಿದವರಿಗೆ, ಜನರಲ್ ಕ್ಯಾಟಗರಿ ಯಾರ್ದು OBC ಮತ್ತು SC ST ಇರೋದಿಲ್ಲ, ಸರ್ಟಿಫಿಕೇಟ್ ಬರೋದಿಲ್ಲ, ಅಂಥವರಿಗೆ 18ರಿಂದ 25 ವರ್ಷ ನಿಮಗೆ ಆಗಿರಬೇಕು, ಇಷ್ಟರ ಒಳಗನೆ ಇರಬೇಕು. ಅಂಥವರು ಮೇಲ್ ಮತ್ತು ಫಿಮೇಲ್ ಎಲ್ಲರೂ ಕೂಡ MTSಗೆ ಅಪ್ಲಿಕೇಶನನ್ನು ಸಲ್ಲಿಸಬಹುದು. ಇದು 27 ಏನಿದೆ ಅಂತಂದರೆ ಇದು ಹವಾಲ್ದಾರ್ಗೆ ಇದೆ. ಅಂತಂದರೆ ಹವಾಲ್ದಾರ್ ಪೋಸ್ಟ್ ಏನಿರ್ತೈತಿ ಅಂತಂದರೆ ಇದು ಏನು ಕಾನ್ಸ್ಟೇಬಲ್ ಇರ್ತೈತಿ, ಕಾನ್ಸ್ಟೇಬಲ್ ಅಂತ ಏನು ಹೇಳ್ತೇವೆ ನಾವು, ಪೊಲೀಸ್ ಪೇದೆ, ಅದಕ್ಕಿಂತ ಮೇಲಿನ ಒಂದು ಸ್ವಲ್ಪ ಹುದ್ದೆ ಇರ್ತಕ್ಕಂಥದ್ದು ಹವಾಲ್ದಾರ್ ಹುದ್ದೆ ಇರ್ತಕ್ಕಂಥದ್ದು ಆಗಿರ್ತೈತಿ. ಸೊ ಇದಕ್ಕೆ ನೀವು ಅಪ್ಲಿಕೇಶನ್ ಕೂಡ ಸಲ್ಲಿಸಬಹುದು. ಹವಾಲ್ದಾರ್ ಹುದ್ದೆಗೆ ಜನರಲ್ ಕ್ಯಾಟಗರಿದವರು 18ರಿಂದ 27 ವರ್ಷ ಆಗಿದ್ರು ಕೂಡ ಇಷ್ಟು ಒಳಗಿದ್ರ ಅಂತಂದ್ರೆ ನೀವು ಸಲ್ಲಿಸಬಹುದು.
ಆಮೇಲೆ ಈಗ OBC ಕ್ಯಾಟಗರಿ ನಿಮಗೆ OBC ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ನೀವು 18ರಿಂದ 28 ವರ್ಷದ ಒಳಗಡೆ ಇದ್ರೆ ಸಲ್ಲಿಸಬಹುದು ಈ ಅಪ್ಲಿಕೇಶನ್ ಅನ್ನ. ಆಮೇಲೆ ಅದ್ರ ಜೊತೆಗೆ SC ST ಕ್ಯಾಟಗರಿದವರು ನೀವು ಇದ್ರೆ ಅಂತಂದ್ರೆ ಈ ಒಂದು ನಿಮಗೆ ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ನಿಮಗೆ 18ರಿಂದ 18ರಿಂದ ಆ 18ರಿಂದ 30 ವರ್ಷ 18ರಿಂದ 30 ವರ್ಷದ ಒಳಗಡೆ ನೀವು SC ST ಕ್ಯಾಟಗರಿಗೆ ನೀವು ಸೇರ್ತಾ ಇದ್ರಿ ಅಂತಂದ್ರೆ ನೀವು 18ರಿಂದ 30 ವರ್ಷ ಇದ್ರೂ ಕೂಡ ನೀವು ಈ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದಾಗಿದೆ. ಓಕೆ, ಸೊ ಇದಿಷ್ಟೆಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತೇನೆ. ಈಗ ನಮಗೆ ಡೌಟ್ ಏನು ಅಂತಂದ್ರೆ 7 ಮೇ 2024ಕ್ಕೆ ಅಪ್ಲಿಕೇಶನ್ ಬರಬೇಕಾಗಿತ್ತು, ಆದರೆ ಇನ್ನೂ ಕೂಡ ಬರಲಿಲ್ಲ. ಏಕೆ ಲೇಟ್ ಆಗ್ತಾ ಇದೆ ಅಂತಂದ್ರೆ ಇದಕ್ಕೆ ಒಂದೇ ಒಂದು ರೀಸನ್ ಏನು ಅಂತಂದ್ರೆ ಇಲೆಕ್ಷನ್ ಇರ್ತಕ್ಕಂಥದ್ದು ಇರೋದರಿಂದ, ಸೊ ಇದರ ಫೈನಲ್ ರಿಸಲ್ಟ್ ಇಲೆಕ್ಷನ್ ಜೂನ್ 4ಕ್ಕೆ ಬರ್ತಾ ಇರೋದರಿಂದ ಸೊ ಈ ಕಾಲ್ ಫಾರ್ಮ್ ಇರ್ತಕ್ಕಂಥದ್ದು ಆಗಿಲ್ಲ ಇಲೆಕ್ಷನ್. ಹಾಗಾದ್ರೆ ಯಾವಾಗ ಆಗುತ್ತೆ ಈ ಒಂದು ಕಾಲ್ ಫಾರ್ಮು ಅಂತಂದ್ರೆ ಯಾವಾಗ ಆಗುತ್ತೆ ಅಂತಂದ್ರೆ ಇದು ಇರ್ತಕ್ಕಂಥದ್ದು 25 ಮೇಯ ನಂತರ 25 ಮೇಯ ನಂತರ ಅಂತಂದ್ರೆ 25ರಿಂದ 30 ಮೇ ಒಳಗಡೆ 25ರಿಂದ 30ನೇ ಮೇ ಒಳಗಡೆ ಏನಾಗುತ್ತೆ ಅಂತಂದ್ರೆ ಇದು ಕಾಲ್ ಫಾರ್ಮ್ ಆಗುತ್ತೆ. SSC MTSಗೆ ತಯಾರನ್ನ ನೀವು ತಯಾರಿಯನ್ನು ನಡೆಸಬೇಕು ಅಂತ ಅನ್ಕೊಂಡಿದ್ರೆ ಈಗಲಿಂದಲೇ ನಡೆಸ್ರಿ. ಬಹಳ ಬೇಗನೆ ಇನ್ನೊಂದು 8-10 ದಿವಸದ ಒಳಗಡೆನೆ SSC MTS ಇರ್ತಕ್ಕಂಥದ್ದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಬಿಡ್ತಾರೆ. ಓಕೆ, ಸೊ ಇದಿಷ್ಟು ಮಾಹಿತಿ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಈಗ ಇನ್ನೂ ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮಗೆ ನೀಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಸೊ ಈಗಾಗಲೇ ನಿಮಗೆ ಗೊತ್ತಿರಬಹುದು SSC MTS ಎಷ್ಟು ಕಾಲ್ ಫಾರ್ಮ್ ಆಗ್ತಾ ಇದ್ದಾವೆ ವರ್ಷ ಅಂತ ನಾನು ಒಂದು ಸ್ವಲ್ಪ ನಿಮಗೆ ಇಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೇನೆ. 2020ರಲ್ಲಿ 3972 ವೇಕೆನ್ಸಿಗಳು ಬಂದಿದ್ದು, ಆಮೇಲೆ ಟೋಟಲ್ ಅಪ್ಲಿಕೇಶನ್ ಸಲ್ಲಿಸಿರ್ತಕ್ಕಂಥದ್ದು 45 ಲಕ್ಷ ಅಪ್ಲಿಕೇಶನ್ಸ್ ಇಲ್ಲಿ ಬಂದಿತ್ತು. ಅದೇ ರೀತಿ 2021ರಲ್ಲಿ ಒಂದು ಇದು ವೇಕೆನ್ಸಿಗಳು ಇರ್ತಕ್ಕಂಥದ್ದು 7739 ವೇಕೆನ್ಸಿಗಳಿದ್ದವು. ಇದರಲ್ಲಿ ಅಪ್ಲಿಕೇಶನ್ ಸಲ್ಲಿಸಿರ್ತಕ್ಕಂತಹ ವಿದ್ಯಾರ್ಥಿಗಳು 39 ಲಕ್ಷ ಜನ ಅಪ್ಲಿಕೇಶನ್ ಸಲ್ಲಿಸಿದ್ರು. 2022ರಲ್ಲಿ ಪ್ರತಿ ವರ್ಷ ಕಾಲ್ ಫಾರ್ಮ್ ಆಗುತ್ತದೆ. 2022ರಲ್ಲಿ ಬಂಪರ್ ಇತ್ತು, ಇಲ್ಲಿ 12,523 ವೇಕೆನ್ಸಿಗಳು ಬಂದಿದ್ದು. ಸೊ ಇಲ್ಲಿ 54 ಲಕ್ಷ ಇರ್ತಕ್ಕಂಥದ್ದು ಏನು ಅಪ್ಲಿಕೇಶನ್ಸ್ ಅನ್ನ ಸಲ್ಲಿಸಿದ್ರು. ಸೊ ಇಲ್ಲಿಂದಲೇ ಏನು ಅಂತಂದ್ರೆ ಕನ್ನಡ ಭಾಷೆಯಲ್ಲಿ ಎಕ್ಸಾಮ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗಿದೆ SSC MTS ಅದು. ಇದಾದ್ಮೇಲೆ ಹೋದ ವರ್ಷ ಅಂತಂದ್ರೆ 2023ರಲ್ಲಿ ಕಡಿಮೆ ಬಂದಿತ್ತು, 1558 ವೇಕೆನ್ಸಿಗಳು ಬಂದಿದ್ದು. ಇಲ್ಲಿ ಅಪ್ಲಿಕೇಶನ್ಸ್ಗಳು 26 ಲಕ್ಷ ಇರ್ತಕ್ಕಂಥದ್ದು ಅಪ್ಲಿಕೇಶನ್ಸ್ಗಳನ್ನ ಸಲ್ಲಿಸಿದ್ರು. ಈ ವರ್ಷ 2024ರಲ್ಲಿ ಇನ್ನೊಂದು 8-10 ದಿವಸದಲ್ಲಿ ಬರ್ತಾ ಇದೆ. ಸೊ ಅಪ್ರಾಕ್ಸಿಮೇಟ್ಲಿ ಅಂತಂದ್ರೆ ಒಂದು ಅಂದಾಜಿನ ಪ್ರಕಾರ ಈ ವರ್ಷ 5,000ವರೆಗೆ ಅಪ್ಲಿಕೇಶನ್ ಇರ್ತಕ್ಕಂಥದ್ದು ಬರುವಂತಹ ಚಾನ್ಸಸ್ ಇದೆ. 5,000ವರೆಗೆ, ಇದಕ್ಕಿಂತಲೂ ಹೆಚ್ಚು ಕೂಡ ಆಗಬಹುದು, ಬಟ್ 5,000ವರೆಗೆ ಅಪ್ಲಿಕೇಶನ್ಸ್ಗಳಿರ್ತಕ್ಕಂಥದ್ದು ಕರೀಲಿಕ್ಕೆ ಹೋಗ್ತಾ ಇದ್ದಾರೆ SSC MTSಗೆ. ಓಕೆ, 5,000ವರೆಗೆ ಅಪ್ಲಿಕೇಶನ್ಸ್ ಇದು ವೇಕೆನ್ಸಿ ಇರ್ತಕ್ಕಂಥದ್ದು ಈ ಸಲ ಬರ್ತಾ ಇದೆ. ಓಕೆ, ಸೊ ಇದು ಏನು ಅಂತಂದರೆ ಒಂದು ಅಪ್ಲಿಕೇಶನ್ ಎಷ್ಟು ವೇಕೆನ್ಸಿಗಳು ಬರ್ಬೋದು ಅಂತ ನಿಮಗೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟೆ. ಈಗ ಎಕ್ಸಾಮ್ ಇರ್ತಕ್ಕಂಥದ್ದು ಹೇಗಿರ್ತೈತಿ ಅಂತೇಳಿ. ಸೊ ಈ ಎಕ್ಸಾಮ್ ಇರ್ತಕ್ಕಂಥದ್ದು 2 ಸೆಷನ್ಸ್ಗಳಲ್ಲಿ ನಡೀತಾ ಇದೆ. ಇದು 2 ಸೆಷನ್ಸ್ಗಳು, ಸೆಷನ್ 1 ಆಮೇಲೆ ಇನ್ನೊಂದು ಇರ್ತಕ್ಕಂಥದ್ದು ಸೆಷನ್ 2 ಅಂತ ಇರ್ತೈತಿ. 2 ಕೂಡ ಒಟ್ಟಿಗೆ ಒಂದೇ ಟೈಮ್ದಲ್ಲಿನ ನಡೀತವೆ. ಸೊ ಸೆಷನ್ 1ಗೆ 45 ನಿಮಿಷ ಇರ್ತೈತಿ, ಸೆಷನ್ 2ಗೆ ಕೂಡ 45 ನಿಮಿಷ ಕಂಟಿನ್ಯೂಯಸ್ ಆಗಿ 1.5 ಗಂಟೆ ಇರ್ತಕ್ಕಂಥದ್ದು ಎಕ್ಸಾಮ್ ನಿಮ್ಮದು ಇರ್ತಾ ಇದೆ. ಸೊ 1ನೇ ಸೆಷನ್ 45 ನಿಮಿಷ ಮುಗಿದ ಮೇಲೆ ನೆಕ್ಸ್ಟ್ 2ನೇ ಸೆಷನ್ ಓಪನ್ ಆಗುತ್ತೆ. 2ನೇ ಸೆಷನ್ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಸೆಷನ್ 1ರಲ್ಲಿ ಏನಿರ್ತೈತಿ, ಇದು ಓನ್ಲಿ ಏನು ಅಂತಂದರೆ ಕ್ವಾಲಿಫೈ ಇರ್ತಕ್ಕಂಥದ್ದು ಇರ್ತಾ ಇದೆ. ಅಂದರೆ ಓನ್ಲಿ ನೀವು ಕ್ವಾಲಿಫೈ ಇರ್ತಕ್ಕಂಥದ್ದು ಮಾಡಬೇಕಾಗುತ್ತೆ ಇಲ್ಲಿ. ಸೊ ಇದರಲ್ಲಿ ಏನಿರ್ತೈತಿ, 1ನೇದು ಸಬ್ಜೆಕ್ಟ್ ಏನು ಅಂತಂದರೆ 1ನೇದು ಮ್ಯಾಥ್ಸ್ ಇರ್ತಾ ಇದೆ. ಆಮೇಲೆ ಇನ್ನೊಂದು ಸಬ್ಜೆಕ್ಟ್ ಇಲ್ಲಿ ಏನಿರ್ತೈತಿ ಅಂತಂದರೆ ರೀಸನಿಂಗ್ ಇರ್ತಾ ಇದೆ. 2 ಸಬ್ಜೆಕ್ಟ್ಗಳು ಇರ್ತಾವೆ ಇದರಲ್ಲಿ 1ನೇ ಸೆಷನ್ದಲ್ಲಿ. ಓನ್ಲಿ ಕ್ವಾಲಿಫೈ ಮಾಡೋದು ಇದರಲ್ಲಿ
ಯಾವುದೇ ರೀತಿ ಇರುವಂಥದ್ದು ನೆಗೆಟಿವ್ ಮಾರ್ಕ್ಸ್ ಇದರಲ್ಲಿ ಇರೋದಿಲ್ಲ. ನೆಗೆಟಿವ್ ಮಾರ್ಕ್ಸ್ಗಳು ಇಲ್ಲಿ ಇರೋದಿಲ್ಲ, ಒಂದನೇ ಸೆಷನ್ದಲ್ಲಿ ಮಾತ್ರ. ಸೊ ಇಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಇರ್ತವೆ? ಮ್ಯಾಥ್ಸದು 20 ಕ್ವಶನ್ನು, ರೀಸನಿಂಗ್ ಅದು 20 ಕ್ವಶನ್ಸ್ಗಳು ಇಲ್ಲಿ ಇರ್ತವೆ. ಸೊ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇರೋದರಿಂದ ಸೊ 60 ಮಾರ್ಕ್ಸ್ಗಳು ಇಲ್ಲಿ 60 ಮಾರ್ಕ್ಸ್ಗಳು ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಟೋಟಲ್ 120 ಮಾರ್ಕ್ಸ್ಗಳಿಗೆ ಒಂದನೇ ಸೆಷನ್ ಇರ್ತಕ್ಕಂಥದ್ದು ನಡೀತಾ ಇದೆ. 45 ನಿಮಿಷ ಇರ್ತೈತೆ. ಇದಕ್ಕೆ ಓನ್ಲಿ ಕ್ವಾಲಿಫೈ ಇರ್ತಕ್ಕಂಥದ್ದು ನೀವು ಮಾಡಬೇಕಾಗತ್ತೆ. ಇದಕ್ಕೆ ಓನ್ಲಿ ಏನು ಮಾಡಬೇಕು? ಇದಕ್ಕೆ ಕ್ವಾಲಿಫೈ ಮಾಡಬೇಕು. ಕ್ವಾಲಿಫೈ ಏನು ಅಂತಂದರೆ, ಕ್ವಾಲಿಫೈ ಏನಿದೆ ನೋಡ್ರಿ, ಎಷ್ಟು ನೀವು ತಗೋಬೇಕು ಅಂತಂದ್ರೆ ಇದರಲ್ಲಿ. ಸೊ ನೀವು ಜನರಲ್ ಕ್ಯಾಟಗರಿದವ್ರು ಆಗಿದ್ರಂತಂದ್ರೆ 30% ಅಂತಂದರೆ 120 ಮಾರ್ಕ್ಸ್ಗೆ 30% ಇರ್ತಕ್ಕಂಥದ್ದು ನೀವು ತಗೋಬೇಕಷ್ಟೆ. 120ಕ್ಕೆ 30% ಮಾರ್ಕ್ಸ್ ತಗೋಬೇಕಾಗ್ತೈತಿ. 30% ಎಷ್ಟಾಗುತ್ತೆ ತೆಗೀರಿ. ಆಮೇಲೆ OBC ಮತ್ತು EWS ಇದ್ರಂತಂದರೆ ನಿಮಗೆ 25% ಮಾರ್ಕ್ಸ್ ತಗೋಬೇಕು 120ಕ್ಕೆ. ಅದೇ ರೀತಿ ಉಳಿದಿರ್ತಕ್ಕಂತಹ ಎಲ್ಲ ಕ್ಯಾಟಗರಿದವ್ರಿಗೆ ಎಷ್ಟು ಅಂತಂದರೆ ಇಲ್ಲಿ 20% ಇರ್ತಕ್ಕಂಥದ್ದು ತಗೋಬೇಕು. ಉಳಿದಿರ್ತಕ್ಕಂಥದ್ದು ಯಾವುದು? SC ST ಬರ್ತಾ ಇದೆ, ಆಮೇಲೆ ಬೇರೆ ಬೇರೆ ಕ್ಯಾಟಗರಿ ಬರ್ತವೆ. ಸೊ ಅವರಿಗೆ 20%. ಇಷ್ಟು ಇರ್ತಕ್ಕಂಥದ್ದು ಕ್ವಾಲಿಫೈ ನೀವು ತೊಗೊಂಡ್ರಿ ಅಂತಂದರೆ ಈಸಿಯಾಗಿ ನೀವು ಏನು ಮಾಡ್ಬೋದು? ಈ ಒಂದನೇ ಪೇಪರ್ ಕ್ವಾಲಿಫೈ ಆಗ್ಬೋದು. ಒಂದನೇ ಪೇಪರ್ದು ಏನೂ ಟೆನ್ಷನ್ ಇಲ್ಲ, ಯಾಕಂತಂದರೆ ನೆಗೆಟಿವ್ ಮಾರ್ಕ್ಸ್ ಇರೋಂಗಿಲ್ಲ. ಸೊ 40 ಕ್ವಶನ್ಸ್ಗಳು ಇರ್ತವೆ. ಇಲ್ಲಿ 40 ಕ್ವಶನ್ಸ್ಗಳನ್ನು ನೀವು ಅಂದಾಜು ಹಾಕಿದರೂ ಕೂಡ ನೀವು ಕ್ವಾಲಿಫೈ ಇರ್ತಕ್ಕಂಥದ್ದು ಇಲ್ಲಿ ಆಗ್ತೀರಿ. ಸೊ ಇಲ್ಲಿ ಎಷ್ಟಾಗುತ್ತೆ ನೋಡ್ರಿ. ಇಲ್ಲಿ ಒಂದು ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಜನರಲ್ ಕ್ಯಾಟಗರಿದವ್ರದ್ದು ಮಾಡಿ ತೋರಿಸ್ತೀನಿ ಎಷ್ಟು ನೀವು ಮಾರ್ಕ್ಸನ್ನು ತೊಗೋಬೇಕು ಅಂತಂದರೆ. ಸೊ 30% ಇರ್ತಕ್ಕಂಥದ್ದು ನೀವು ತೊಗೋಬೇಕು. ಎಷ್ಟು ಅದರೊಳಗೆ? 120 ಮಾರ್ಕ್ಸ್ದಲ್ಲಿ ಎಷ್ಟಾಗುತ್ತೆ? ಇದು E0ದಿಂದ E0 ಹೋಗ್ತೈತಿ, E0ದಿಂದ E0 36 ಮಾರ್ಕ್ಸ್ ತೊಗೋಬೇಕು. 120ರಲ್ಲಿ 36 ಮಾರ್ಕ್ಸನ್ನು ನೀವು ತೊಗೋಬೇಕು ಅಂತಂದರೆ 40 ಕ್ವಶನ್ಸ್ದಲ್ಲಿ ಎಷ್ಟಾಗುತ್ತೆ? ಇದು 12 ಕ್ವಶನ್ಸ್ಗಳನ್ನು ನೀವು ರೈಟ್ ಮಾಡಿದರೆ ಸಾಕು. 40 ಕ್ವಶನ್ಸಲ್ಲಿ 12 ಕ್ವಶನ್ಸ್, ಜನರಲ್ ಕ್ಯಾಟಗರಿದವ್ರಿಗೆ ಹೇಳ್ತಾ ಇದ್ದೆ ನಾನು. 40 ಕ್ವಶನ್ದಲ್ಲಿ 12 ಕ್ವಶನ್ಸ್ಗಳು ನಿಮ್ಮವು ಸರಿ ಆದವು ಅಂತಂದ್ರೆ ಮುಗೀತು. ಒಂದನೇ ಸೆಷನ್ ನಿಮ್ಮದು ಕಂಪ್ಲೀಟ್ ಆಗುತ್ತೆ. ಒಂದನೇ ಸೆಷನ್ನು ಕಂಪ್ಲೀಟ್ ಆಗುತ್ತೆ ನಿಮ್ಮದು. ಓಕೆನಾ? ರೈಟ್. ಸೊ ಈಗ ನೆಕ್ಸ್ಟ್ ಇರ್ತಕ್ಕಂಥದ್ದು ಅದೇ ರೀತಿ ನೀವು OBC ಕ್ಯಾಟಗರಿದವ್ರು 25% ಮಾಡಬೇಕು. ಅದೇ ರೀತಿ ನೀವು ಲೆಕ್ಕ ಮಾಡಿ ನೀವು ತೆಗಿಬೋದು. ಈಗ ಸೆಷನ್ 2 ಅನ್ನು ನೋಡೋಣ. ಸೆಷನ್ 2ದಲ್ಲಿ ಏನಿರ್ತಾ ಇದೆ? ಸೆಷನ್ 2ದಲ್ಲಿ ಇಲ್ಲಿಯೂ ಕೂಡ 2 ಸಬ್ಜೆಕ್ಟ್ಸ್ಗಳು ಇರ್ತವೆ, 1 ಮತ್ತು 2. ಇದಕ್ಕೆ ಇರ್ತಕ್ಕಂಥದ್ದು ನೆಗೆಟಿವ್ ಇರುತ್ತೆ. ಇದಕ್ಕೆ ಏನಿರ್ತೈತಿ? ನೆಗೆಟಿವ್ ಮಾರ್ಕ್ಸ್ ಎಷ್ಟಿದೆ? -1/3 ಇರ್ತಕ್ಕಂಥದ್ದು ಇದೆ. ಅಂತಂದರೆ ಒಂದು ಕ್ವಶನ್ ರಾಂಗ್ ಆಯಿತು ಅಂತಂದರೆ 1 ಮಾರ್ಕ್ಸ್ ಇರ್ತಕ್ಕಂಥದ್ದು ಏನು ಮಾಡ್ತಾರೆ ಅಂತಂದರೆ ಮೈನಸ್ ಮಾಡ್ತಾರೆ. ಒಂದು ಕ್ವಶನ್ನು ರಾಂಗ್ ಆಯಿತು ಅಂತಂದರೆ ಏನು? 1 ಮಾರ್ಕ್ಸ್ ಇರ್ತಕ್ಕಂಥದ್ದು ನಿಮ್ಮದು ಕಳೀತಾರೆ. ಸೊ ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು ಇರ್ತವೆ? ಇಲ್ಲಿ ಒಂದನೇದಿರ್ತಕ್ಕಂಥದ್ದು GK ಇರ್ತೈತಿ. GKದಲ್ಲಿ ಎಲ್ಲ ಓದಬೇಕಾಗುತ್ತೆ. ಹಿಸ್ಟ್ರಿ, ಎಕನಾಮಿ, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಸ್ಟ್ಯಾಟಿಕ್ GK ಆಗಿರ್ಬೋದು, ಓಕೆ, ಜಿಯೋಗ್ರಫಿ, ಸೈನ್ಸ್, ಪಾಲಿಟಿ, ಸಂವಿಧಾನ, ಇವು ಎಲ್ಲ ಸಬ್ಜೆಕ್ಟ್ಗಳನ್ನು ನೀವು GKದಲ್ಲಿ ಓದಬೇಕು. ಇದರಲ್ಲಿ ನಿಮಗೆ 25 ಕ್ವಶನ್ಸ್ಗಳು ಇರ್ತವೆ. 25 ಕ್ವಶನ್ಸ್ಗಳು 75 ಮಾರ್ಕ್ಸ್. ಅದೇ ರೀತಿ ಇನ್ನೊಂದು ಇರ್ತೈತಿ, ಇಂಗ್ಲಿಷ್ ಅಥವಾ ಹಿಂದಿ ತಗೋಬೇಕಾಗುತ್ತೆ ನೀವು. ಸೊ ಇಲ್ಲಿ ಇಂಗ್ಲಿಷ್ ಹಿಂದಿ ಆಪ್ಷನಲ್ಲಿ ಇಲ್ಲ. ಸೊ ಇಲ್ಲಿ ಓನ್ಲಿ ಇಂಗ್ಲಿಷ್ ಇರ್ತಕ್ಕಂಥದ್ದು ನಿಮಗೆ ಇರ್ತಾ ಇದೆ. ಸೊ ಇಂಗ್ಲಿಷ್ದಲ್ಲಿ ಕೂಡ 25 ಕ್ವಶನ್ಸ್ಗಳು ಇರ್ತವೆ, ಆಮೇಲೆ 75 ಮಾರ್ಕ್ಸ್ ಇರ್ತವೆ. ಟೋಟಲ್ ಇರ್ತಕ್ಕಂಥದ್ದು ಎಷ್ಟಾಯ್ತು? ಇದು 150 ಮಾರ್ಕ್ಸ್, 50 ಕ್ವಶನ್ಸ್ಗಳು ಇರ್ತವೆ ನಿಮಗೆ. 50 ಕ್ವಶನ್ಸು 150 ಮಾರ್ಕ್ಸ್. ಇಲ್ಲಿ 150 ಮಾರ್ಕ್ಸ್ಗಳಿಗೆ ನೀವು ಎಷ್ಟು ಹೈಯೆಸ್ಟ್ ತಗೋತೀರಿ ಅದರ ಮೇಲೆ ನಿಮ್ಮ ಸೆಲೆಕ್ಷನ್ ಇರ್ತಕ್ಕಂಥದ್ದು ಆಗುತ್ತೆ. ಈ ಒಂದು ಸೆಷನ್ 2ಗೂ ಕೂಡ 45 ನಿಮಿಷನ ಇರ್ತೈತಿ. ಸೊ ಇಷ್ಟೆಲ್ಲ ನೀವು ಇದರಲ್ಲಿ ಬಿಡಿಸ್ಬೇಕಾಗತ್ತೆ. ಇಂಗ್ಲೀಷ್ದಲ್ಲಿ ಗ್ರಾಮರ್ ಇರ್ತೈತಿ, ಎರರ್ ಫೈಂಡಿಂಗ್ ಇರ್ತೈತಿ, ಅದಕ್ಕೊಂದು ಸಿಲೆಬಸ್ ಇದೆ. ಅದರ ಪ್ರಕಾರ ಇರ್ತಕ್ಕಂಥದ್ದು ಏನು? ನೀವು ನಿಮ್ಮ ಸಿಲೆಬಸ್ಸನ್ನು ನೀವು ನೋಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಎಕ್ಸಾಮ್ ಯಾವ ರೀತಿ ಇರ್ತೈತಿ, ಹೋದ ಸಲ ಇರ್ತಕ್ಕಂಥದ್ದು ಹೇಗೆ ಇತ್ತು ಅನ್ನೋದು ಇತ್ತು. ಅದ್ರ ಜೊತೆಗೆ ನೆಕ್ಸ್ಟ್ ಏನು ಅಂತಂದ್ರೆ, ಈಗ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ಹವಾಲ್ದಾರ್ ಪೋಸ್ಟ್ ಯಾರು ಹಾಕಬೇಕು ಅಂತೇಳಿ ಅಂದ್ಕೊಂಡಿರಿ ಅವ್ರಿಗೂ ಕೂಡ ಏನು ಅಂತಂದರೆ ಒಂದು ಖಾಕಿ ಇರ್ತಕ್ಕಂಥದ್ದು ಇದು ಸಿಗುತ್ತೆ. ಯಾವ ರೀತಿ ನಾವು ಪೊಲೀಸ್ ಆಗ್ಬೇಕಂತೇಳಿ ನಾವು ಅಂದ್ಕೊಂಡಿರ್ತೇವೋ ಸೊ ಅದು ನಿಮಗೆ ಇಲ್ಲಿ ಸಿಗುತ್ತೆ.
ಸೊ ಇಲ್ಲಿ ಹವಾಲ್ದಾರ್ ಪೋಸ್ಟ್‌ಗೆ ಈಗಾಗಲೇ ನಿಮಗೆ ಏಜ್ ಲಿಮಿಟ್ ಹೇಳಿದೆ. ಇದಕ್ಕೂ ಕೂಡ ಏನು ಅಂತಂದ್ರೆ ಸೇಮ್ ಇರ್ತಕ್ಕಂಥದ್ದು ಒಂದು ಕ್ವಾಲಿಫಿಕೇಷನು ಎಕ್ಸಾಮ್ ಕೂಡ ಸೇಮ್ ಒಂದೇ ಎಕ್ಸಾಮ್ ಇರ್ತೈತೆ. ಹವಾಲ್ದಾರ್ ಮತ್ತು MTS ಎರಡಕ್ಕೂ ಒಂದೇ. ನೀವು ಎರಡಕ್ಕೂ ಅಪ್ಲಿಕೇಶನ್ ಸಲ್ಲಿಸಿದ್ರಿ ಅಂತಂದ್ರೆ ಎರಡು ಒಳಗೂ ಕೂಡ ಸೆಲೆಕ್ಷನ್ ನೀವು ಆಗ್ಬೋದು. ಸೊ ಇಲ್ಲಿ ಏನಿರ್ತೈತಿ ಅಂತಂದ್ರೆ ಫಿಸಿಕಲ್ ಇರ್ತೈತಿ. ಇಲ್ಲಿ ಫಿಸಿಕಲ್ ಇರ್ತಕ್ಕಂಥದ್ದು ಇರ್ತೈತಿ. ಫಿಸಿಕಲ್ ಓನ್ಲಿ ಹವಾಲ್ದಾರ್ ಅವ್ರಿಗೆ ಮಾತ್ರ. ನೀವು MTS ಅಷ್ಟೇ ಸಲ್ಲಿಸಿದ್ರಿ ಅಂತಂದ್ರೆ ನಿಮ್ಗೆ ಇರಂಗಿಲ್ಲ. ಹವಾಲ್ದಾರ್ ಅವ್ರಿಗೆ ಏನಿರ್ತೈತಿ ಅಂತಂದ್ರೆ ವಾಕಿಂಗ್ ಇರ್ತೈತಿ. ಇಲ್ಲಿ ನಡೆಯೋದು ಮೇಲ್ ಕ್ಯಾಂಡಿಡೇಟ್ಸ್ಗಳು ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು ಇರ್ತಕ್ಕಂಥದ್ದು ನಡಿಬೇಕು. ಎಷ್ಟು ನಡಿಬೇಕು ಅಂತಂದ್ರೆ ಮೇಲ್ ಕ್ಯಾಂಡಿಡೇಟ್ಸ್ಗಳು 1600 ಮೀಟರ್ ಅಂದ್ರೆ 1 ಮೈಲ್ ಇರ್ತಕ್ಕಂಥದ್ದು 15 ನಿಮಿಷದಲ್ಲಿ ನಡಿಬೇಕು. ಈಸಿಯಾಗಿ ನಡಿತೀರಾ, ಬಹಳ ಈಸಿ ಇದೆ. ಆಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು 1 ಕಿಲೋಮೀಟರ್ ಇರ್ತಕ್ಕಂಥದ್ದು 20 ನಿಮಿಷದಲ್ಲಿ ನಡಿಬೇಕು. ಬಹಳ ಈಸಿ ಇರ್ತಕ್ಕಂಥದ್ದು ಇರ್ತೈತಿ. ಇದಾದ್ಮೇಲೆ ಹೈಟ್ ಕೂಡ ಇಲ್ಲಿ ನಿಮ್ಗೆ ನೋಡ್ತಾರೆ. ಸೊ ಹೈಟ್ ಇರ್ತಕ್ಕಂಥದ್ದು ಎಷ್ಟಿರಬೇಕು ಇಲ್ಲಿ. ಸೊ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ 157.5 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ 152 ಸೆಂಟಿಮೀಟರ್ ಹೈಟ್ ಇರ್ತಕ್ಕಂಥದ್ದು ಇದ್ದವರು ಹವಾಲ್ದಾರ್ ಪೋಸ್ಟ್ಗೂ ಕೂಡ ಅಪ್ಲೈ ಮಾಡಬಹುದು. ಸೊ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಚೆಸ್ಟ್ ಇರ್ತಾ ಇದೆ. ಚೆಸ್ಟ್ ಕೂಡ ನೋಡ್ತಾರೆ. ಚೆಸ್ಟ್ ಇರ್ತಕ್ಕಂಥದ್ದು 81 ಸೆಂಟಿಮೀಟರ್ ಇರಬೇಕು. ಅದನ್ನ ಉಬ್ಬಿಸಿದಾಗ 86 ಸೆಂಟಿಮೀಟರ್ ವರೆಗೆ ಇದು ಆಗಬೇಕಾಗುತ್ತೆ. ಚೆಸ್ಟ್ ಇದು ಮೇಲ್. ಆಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ರೀತಿ ಚೆಸ್ಟ್ ಇದು ಇರೋದಿಲ್ಲ. ಇವ್ರಿಗೆ ಇರ್ತಕ್ಕಂಥದ್ದು ವೇಟ್ ಇರ್ತಕ್ಕಂಥದ್ದು ನೋಡ್ತಾರೆ. ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ 48 kg ಇರ್ತಕ್ಕಂಥದ್ದು ವೇಟ್ ಇಲ್ಲಿ ಇರಬೇಕು ಫಿಮೇಲ್ದವರಿಗೆ. ಸೊ ಇದಿಷ್ಟು ಇರ್ತಕ್ಕಂಥದ್ದು ಮಾಹಿತಿ ನಿಮ್ಮ ಹವಾಲ್ದಾರ್ ಪೋಸ್ಟ್ಗೆ ಏನೆಲ್ಲ ಇರ್ತೈತಿ ಏನಿಲ್ಲ ಅಂಥೇಳಿ. ಈಗ ಇಷ್ಟೆಲ್ಲ ತಿಳ್ಕೊಂಡ್ರಿ. ಈಗ ಅಪ್ಲಿಕೇಶನ್ಸ್ ಬರ್ತಾವೆ, ನೀವು ಕೂಡ ಅಪ್ಲಿಕೇಶನ್ಸ್ಗಳನ್ನು ಹಾಕ್ತೀರಿ. ಆಮೇಲೆ ಈಗ ಇದನ್ನು ಸ್ಟಡಿ ಇರ್ತಕ್ಕಂಥದ್ದು ಹೇಗೆ ಮಾಡುವುದು. ಸೊ ಯಾರೆಲ್ಲ ಈ ಒಂದು MTSಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ, ಅವರು ಯಾರಾದರೂ ನೀವು ಸ್ಟಡಿ ಮಾಡಬೇಕು ಅಂತಂದರೆ ಬಹಳ ಇಂಪಾರ್ಟೆನ್ಸ್ ಕೊಡಬೇಕಾಗಿರುವಂಥದ್ದು ಇಂಗ್ಲೀಷ್ ಪ್ಲಸ್ GKಗೆ ಕೊಡಬೇಕಾಗುತ್ತೆ. GK ಅಂತೂ ನಿಮ್ಮ ಕನ್ನಡ ಭಾಷೆಯಲ್ಲಿಯೇ ಇರ್ತೈತಿ ಎಕ್ಸಾಮು. ಇಂಗ್ಲೀಷ್ ಅಂತೂ ಇಂಗ್ಲೀಷದೊಳಗನ ಬರಿಬೇಕು ಎಕ್ಸಾಮು. ಸೊ ಇವು 2 ಸಬ್ಜೆಕ್ಟು ಪ್ಲಸ್ ಅದರ ಜೊತೆಗೆ ನೀವು ಮಾಡಬೇಕಾಗಿರುವಂಥದ್ದು ರೀಸನಿಂಗು. ಆಮೇಲೆ ಅದರ ಜೊತೆಗೆ ಇನ್ನೊಂದು ಮಾಡಬೇಕಾಗಿರುವಂಥದ್ದು ಏನು ಅಂತಂದರೆ ಮ್ಯಾಥ್ಸ್ ಇರ್ತಕ್ಕಂಥದ್ದು ಓದಬೇಕಾಗತ್ತೆ. ಇದು ಓನ್ಲಿ ಕ್ವಾಲಿಫೈ ಇರ್ತೈತಿ. ಓನ್ಲಿ ಕ್ವಾಲಿಫೈ ಮಾಡಿದರೆ ಸಾಕು, ನೀವು ಯಾವುದೇ ರೀತಿ ನೆಗೆಟಿವ್ ಇರಂಗಿಲ್ಲ. ಬಟ್ ಇದರಲ್ಲಿ ನೆಗೆಟಿವ್ ಇರ್ತೈತಿ. ಸೊ ಹೈಯೆಸ್ಟ್ ಸ್ಕೋರ್ ನೀವು ಮಾಡಬೇಕಾಗಿರುವಂಥದ್ದು 150 ಮಾರ್ಕ್ಸ್ ಇರ್ತವೆ. ಅದರಲ್ಲಿ ಸೆಷನ್ 2ದಲ್ಲಿ 150 ಮಾರ್ಕ್ಸ್. ಇದರಲ್ಲಿ ನೀವು ತಗೋಬೇಕಾಗಿರುವಂಥದ್ದು 110ರಿಂದ 120 ಮಾರ್ಕ್ಸ್ ತಗೊಂಡ್ರೆ ಅಂತಂದ್ರೆ ನಿಮ್ಮ ಸೆಲೆಕ್ಷನ್ ಇರ್ತಕ್ಕಂಥದ್ದು ಪಕ್ಕಾ ಆಗುತ್ತೆ. 110ರಿಂದ 120 ಮಾರ್ಕ್ಸ್ ತಗೊಂಡ್ರೆ ಸೆಲೆಕ್ಷನ್ ಆಗುತ್ತೆ. ಸೊ ಹಾಗಾಗಿ ಇಂಗ್ಲೀಷು GK ಇರ್ತಕ್ಕಂಥದ್ದು ಪರ್ಫೆಕ್ಟ್ ಮಾಡ್ಕೊಳ್ರಿ. ಸೊ ಹಾಗಾದರೆ ಸ್ಟಡಿ ಮಾಡೋದು ಹೇಗೆ ಅಂತಂದರೆ ನೀವು ಸೆಲ್ಫ್ ಸ್ಟಡಿ ಕೂಡ ಮಾಡಬಹುದು. ಸೆಲ್ಫ್ ಸ್ಟಡಿ ಇರ್ತಕ್ಕಂಥದ್ದು ಕೂಡ ನೀವು ಮಾಡ್ಬೋದು. ಇವೆಲ್ಲ ಸಬ್ಜೆಕ್ಟ್ಸ್ಗಳನ್ನು ಓದ್ಬೋದು. ಅದರ ಜೊತೆಗೆ ನಿಮಗೆ ಕ್ಲಾಸಸ್ಗಳು ಬೇಕು ಅಂತಂದರೆ ನಮ್ಮಲ್ಲಿ ಕ್ಲಾಸಸ್ಗಳು ನಿಮಗೆ ಸಿಗ್ತಾ ಇದ್ದಾವೆ. ನೀವು ಕ್ಲಾಸಸ್ಸನ್ನು ತೆಗೆದುಕೊಂಡು ನಿಮ್ಮ ಮೊಬೈಲ್ದಲ್ಲಿಯೇ ಮನೆಯಲ್ಲಿ ಕುಳಿತುಕೊಂಡು ನೀವು ಸ್ಟಡಿಯನ್ನು ಮಾಡ್ಬೋದು. ಸೊ ಕ್ಲಾಸಸ್ಗಳು ಬೇಕು ಅಂತೇಳಿ ಅನ್ಕೊಂಡಿದ್ರೆ ಕ್ಲಾಸಸ್ಸು ಹೇಗಿರ್ತಾವು ಅಂತಂದರೆ ನಮ್ಮಲ್ಲಿ ರಿಕಾರ್ಡೆಡ್ ಇರ್ತಾವೆ. ಎಲ್ಲ ರಿಕಾರ್ಡೆಡ್ ಕ್ಲಾಸಸ್ಗಳನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಪ್ಲಸ್ PDF ನೋಟ್ಸ್ಗಳನ್ನ ನಿಮ್ಮ ಮೊಬೈಲಿಗೆ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ತೇವೆ. ನಿಮ್ಮ ವಾಟ್ಸಪ್ ನಂಬರ್ಗೆ ರಿಕಾರ್ಡೆಡ್ ಕ್ಲಾಸಸ್ಸು ಆಮೇಲೆ PDF ನೋಟ್ಸ್ಗಳನ್ನ ಕಳಿಸ್ತೀವಿ. ಈ ಎಲ್ಲ ಸಬ್ಜೆಕ್ಟದು ಇಂಗ್ಲೀಷು GK ರೀಸನಿಂಗು ಮ್ಯಾಥ್ಸದು. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಬಹಳ ರೀಸನೇಬಲ್ ಫೀಸ್ದಲ್ಲಿ ನಿಮಗೆ ಈ ಕೋರ್ಸನ್ನು ಕೊಡ್ತೇವೆ ನಾವು. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಸೊ ಈ ಸ್ಟಡಿ ಮಟೀರಿಯಲ್ಲು ಎಲ್ಲ ಇರ್ತಕ್ಕಂಥದ್ದು ಪರ್ಫೆಕ್ಟ್ ಆಗಿರುವಂತಹ ಕ್ಲಾಸಸ್ಸು PDF ನೋಟ್ಸ್ ನಿಮಗೆ ಸೆಂಡ್ ಮಾಡ್ತೇವೆ. ಓಕೆ, ಈ ನಂಬರ್ಗೆ ವಾಟ್ಸಪ್ ಇರ್ತಕ್ಕಂಥದ್ದು ಮಾಡಿರಿ. ಓಕೆ, ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.